ಕೊನೆಗೂ ನನಸಾಯಿತು ಭಾರತದ ವಿಶ್ವಕಪ್ ಕನಸು. ದೇಶದ ಕೋಟ್ಯಂತರ ಕ್ರಿಕೆಟ್ ಅಭಿಮಾನಿಗಳ ಪಾಲಿಗೆ ಇವತ್ತು ಅತ್ಯಂತ ಖುಷಿಯ ದಿನ. ಕಳೆದ 12 ತಿಂಗಳಲ್ಲಿ 2 ಐಸಿಸಿ ಟೂರ್ನಮೆಂಟ್ನ ಫೈನಲ್ಗಳಲ್ಲಿ ಸೋಲು ಕಂಡಿದ್ದ ರೋಹಿತ್ ಶರ್ಮಾ ನೇತೃತ್ವದ ಟೀಂ ಇಂಡಿಯಾ ಕೊನೆಗೂ ವಿಶ್ವಕಪ್ ತನ್ನದಾಗಿಸಿಕೊಂಡಿದೆ. ಇದೇ ಮೊದಲ ಬಾರಿ ಐಸಿಸಿ ಟೂರ್ನಿಯ ಫೈನಲ್ ತಲುಪಿದ್ದ ದಕ್ಷಿಣ ಆಫ್ರಿಕಾವನ್ನ ಸೋಲಿಸಿ ವಿಶ್ವ ಚಾಂಪಿಯನ್ ಆಗಿದೆ. ಬಾರ್ಬಡೋಸ್ನಲ್ಲಿ ಶನಿವಾರ ಭಾರತ ಟಿ20 ವಿಶ್ವಕಪ್ ಕಿರೀಟವನ್ನ ತನ್ನ ಮುಡಿಗೇರಿಸಿಕೊಂಡಿದೆ. ಭಾರತ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಣಯ ತೆಗೆದುಕೊಂಡಿತ್ತು. ಕಳೆದ 2 ಪಂದ್ಯಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದ ನಾಯಕ ರೋಹಿತ್ ಶರ್ಮಾ ಫೈನಲ್ನಲ್ಲಿ ವಿಫಲರಾದರು. ನಂತರ ಬಂದ ಪಂತ್ ಕೂಡ ಬೇಗನೆ ಔಟ್ ಆಗಿ ನಿರ್ಗಮಿಸಿದ್ರು. ಸ್ಫೋಟಕ ಬ್ಯಾಟರ್ ಸೂರ್ಯಕುಮಾರ್ ಯಾದವ್ರನ್ನು ಕಳೆದುಕೊಂಡ ಭಾರತ ದೊಡ್ಡದೊಂದು ಸಂಕಟವನ್ನ ಎದುರಿಸುತ್ತಿತ್ತು. ಆದರೆ ನಂತರ ಬಂದ ಅಕ್ಷರ್ ಪಟೇಲ್ 47 ರನ್ ಗಳಿಸಿ ಭಾರತದ ಪುನಶ್ಚೇತನಕ್ಕೆ ಕಾರಣರಾದರು. ಡಿಕಾಕ್ ಅವರ ಅದ್ಭುತ ಡೈರೆಕ್ಟ್ ಹಿಟ್ಗೆ ಅಕ್ಷರ್ ರನ್ಔಟ್ ಆದ ನಂತರ ಬಂದ ಶಿವಂ ದುಬೆ 27 ರನ್ನಿನ ಸ್ಫೋಟಕ ಆಟ ಆಡಿದ್ರು. ಆದರೆ ಭಾರತದ ಇನ್ನಿಂಗ್ಸ್ ನಲ್ಲಿ ಅತಿ ಹೆಚ್ಚು ಮಿಂಚಿದ್ದು ಅಭಿಮಾನಿಗಳ ಮೆಚ್ಚಿನ ಕಿಂಗ್ ಕೊಹ್ಲಿ. ತಂಡವನ್ನ ಕಠಿಣ ಪರಿಸ್ಥಿತಿಯಿಂದ ಹೊರತಂದ ವಿರಾಟ್ 76 ರನ್ನುಗಳ ಆಕರ್ಷಕ ಇನ್ನಿಂಗ್ ಆಡಿದ್ರು. ಆ ಮೂಲಕ ಟಿ20ಗೆ ವಿರಾಟ್ ಕೊಹ್ಲಿ ಬೇಡ ಎನ್ನುವವರ ಬಾಯಿ ಮುಚ್ಚಿಸಿದ್ರು. ಸೌತ್ ಆಫ್ರಿಕಾ ಪರವಾಗಿ ಕೇಶವ್ ಮಹಾರಾಜ್ ಮತ್ತು ಆಂಡ್ರಿಚ್ ನೋಕಿಯಾ ತಲಾ 2 ವಿಕೆಟ್ ಪಡೆದ್ರು. 20 ಓವರಿನಲ್ಲಿ 176 ರನ್ ಹೊಡೆದ ಭಾರತ ತಂಡ ಟಿ20 ವಿಶ್ವಕಪ್ ಫೈನಲ್ ಇತಿಹಾಸದಲ್ಲೇ ಅತಿ ಹೆಚ್ಚು ರನ್ ಗಳಿಸಿತು. ಭಾರತದ 176 ರನ್ಗಳನ್ನ ಚೇಸ್ ಮಾಡಲು ಹೊರಟ ದಕ್ಷಿಣ ಆಫ್ರಿಕಾ ತಂಡ ಒಳ್ಳೆಯ ಆರಂಭ ಪಡೆಯಲಿಲ್ಲ. ಆರಂಭಿಕ ಬ್ಯಾಟ್ಸ್ಮನ್ ಗಳಾದ ರೀಸಾ ಹೆಂಡ್ರಿಕ್ಸ್ ಮತ್ತು ನಾಯಕ ಎಡನ್ ಮಾರ್ಕ್ರಮ್ ಹೆಚ್ಚು ರನ್ ಗಳಿಸುವುದರಲ್ಲಿ ವಿಫಲರಾದರು. ನಂತರ ಬಂದ ಟ್ರಿಸ್ಟನ್ ಸ್ಟೆಪ್ಸ್ ಮತ್ತು ಕ್ವಿಂಟನ್ ಡಿಕಾಕ್ ಜೊತೆ ಸೇರಿ ದಕ್ಷಿಣ ಆಫ್ರಿಕಾ ಇನ್ನಿಂಗ್ಸ್ ಅನ್ನ ಮತ್ತೆ ಹಳಿಗೆ ತರುವ ಪ್ರಯತ್ನ ಮಾಡಿದ್ರು. 31 ರನ್ನಿನ ಸ್ಫೋಟಕ ಇನ್ನಿಂಗ್ಸ್ ಆಡಿದ ಸ್ಟೆಪ್ಸ್ ಅಕ್ಷರ್ ಪಟೇಲ್ ಬಾಲ್ಗೆ ತಮ್ಮ ವಿಕೆಟ್ ಕಳೆದುಕೊಂಡ್ರು. ನಂತರದ 4-5 ಓವರ್ ದಕ್ಷಿಣ ಆಫ್ರಿಕಾ ತನ್ನದಾಗಿಸಿಕೊಂಡಿತು. ಕ್ವಿಂಟನ್ ಡಿಕಾಕ್ ಮತ್ತು ಕ್ಲಾಸನ್ ದಕ್ಷಿಣ ಆಫ್ರಿಕಾ ತಂಡವನ್ನ ಗೆಲುವಿನತ್ತ ಕೊಂಡೊಯ್ದರು. ಡಿಕಾಕ್ 39 ರನ್ ಆಕರ್ಷಕ ಇನ್ನಿಂಗ್ಸ್ ಆಡಿ ಔಟ್ ಆದಾಗ ಮ್ಯಾಚ್ ಮತ್ತೆ ಯಾರೂ ಗೆಲ್ಲಬಹುದಾದ ಸ್ಥಿತಿಗೆ ಬಂದು ತಲುಪಿತು. ಆದರೆ ನಂತರದ ಓವರ್ಗಳಲ್ಲಿ ಗೆಲುವು ಭಾರತದ ಕೈತಪ್ಪಿದ ಹಾಗೆ ಕಂಡಿತು. ಕ್ಲಾಸನ್ ಕೇವಲ 23 ಬಾಲ್ನಲ್ಲಿ ತಮ್ಮ 50 ರನ್ ಪೂರ್ತಿಗೊಳಿಸಿದ್ರು. ಕ್ಲಾಸನ್ 52 ರನ್ ಹೊಡೆದು ಔಟ್ ಆದಾಗ ಭಾರತದ ಕೋಟ್ಯಂತರ ಅಭಿಮಾನಿಗಳಲ್ಲಿ ಮತ್ತೆ ನಿರೀಕ್ಷೆ ಹುಟ್ಟಿತು. ಬುಮ್ರಾ ಮತ್ತು ಹರ್ಷದೀಪ್ ಅವರ ಅತ್ಯುತ್ತಮ ಬೌಲಿಂಗ್ ಆ ನಿರೀಕ್ಷೆಯನ್ನ ಮತ್ತೆ ಹೆಚ್ಚಿಸಿತು. ಹಾರ್ದಿಕ್ ಪಾಂಡ್ಯ ಎಸೆದ ಕೊನೆಯ ಓವರ್ನ ಮೊದಲ ಬಾಲ್ನಲ್ಲೇ ಮಿಲ್ಲರ್ ಔಟ್ ಆದಾಗ ಭಾರತ ವಿಜಯ ಬಹುತೇಕ ಖಚಿತವಾಯಿತು. ಸೌತ್ ಆಫ್ರಿಕಾ ಇನ್ನಿಂಗ್ಸ್ 20 ಓವರ್ನಲ್ಲಿ 169 ರನ್ಗಳಿಗೆ ಮುಗಿದು ಹೋಯಿತು. ಭಾರತ ಮತ್ತೊಮ್ಮೆ ವಿಶ್ವ ಚಾಂಪಿಯನ್ ಆಯಿತು. ಅದ್ಭುತ ಬೌಲಿಂಗ್ ಮಾಡಿದ ಜಸ್ಪ್ರೀತ್ ಬುಮ್ರಾ ಮ್ಯಾನ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿ ಪಡೆದರು. ವಿರಾಟ್ ಕೊಹ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗೆ ಪಾತ್ರರಾದರು. ಈ ಮೂಲಕ ಭಾರತ 2ನೇ ಬಾರಿಗೆ ಟಿ20 ವಿಶ್ವಕಪ್ ಗೆದ್ದುಕೊಂಡಿದೆ. ಮೊದಲ ಬಾರಿ ಗೆದ್ದದ್ದು 2007ರಲ್ಲಿ. ಹಿರಿಯ ಆಟಗಾರರೆಲ್ಲರೂ ವಿಶ್ರಾಂತಿ ತೆಗೆದುಕೊಂಡಿದ್ದ 2007ರ ಇತಿಹಾಸದ ಮೊದಲ ಟಿ20 ವಿಶ್ವಕಪ್ನಲ್ಲಿ ಮಹಿ ಪಡೆ ಚಾಂಪಿಯನ್ ಆಗಿತ್ತು. ಯುವರಾಜ್ ಸಿಂಗ್ ಆ ವಿಶ್ವಕಪ್ನಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ಆಗಿದ್ದರು. ಇದಲ್ಲದೆ 2014ರ ಟಿ20 ವಿಶ್ವಕಪ್ನಲ್ಲಿ ಭಾರತ ಫೈನಲ್ ತಲುಪಿದ್ರೂ ಕಪ್ ಗೆಲ್ಲುವುದರಲ್ಲಿ ವಿಫಲವಾಗಿತ್ತು. 2016 ಮತ್ತು 2022ರಲ್ಲಿ ಸೆಮಿಫೈನಲ್ ತಲುಪಿದ್ರೂ ಮತ್ತೆ ಸೋಲು ಅನುಭವಿಸಬೇಕಾಯಿತು. ಏಕದಿನ ವಿಶ್ವಕಪ್ನಲ್ಲಿ ಭಾರತ 1983 ಮತ್ತು 2011ರಲ್ಲಿ 2 ಬಾರಿ ಚಾಂಪಿಯನ್ ಆಗಿತ್ತು. 2002 ಮತ್ತು 2013ರಲ್ಲಿ ಚಾಂಪಿಯನ್ ಟ್ರೋಫಿಯನ್ನು ಭಾರತ ತನ್ನದಾಗಿಸಿಕೊಂಡಿದೆ. ಇದೀಗ ಮತ್ತೊಮ್ಮೆ ಟಿ20 ವಿಶ್ವಕಪ್ನಲ್ಲಿ ಭಾರತ ವಿಶ್ವ ಚಾಂಪಿಯನ್ ಆಗಿ ತವರಿಗೆ ಬರುತ್ತಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.